ಇವತ್ತಿನ ಈ ಬ್ಯುಸಿ ಶೆಡ್ಯೂಲಲ್ಲಿ ಅಥವಾ ಪೊಲ್ಯೂಷನ್ನಲ್ಲಿ ನಮ್ಮ ಕೂದಲ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳಬಹುದು. ಆ್ಯಂಡ್ ಅದರ ಜೊತೆ ಡ್ಯಾಂಡ್ರಫ್ ಅನ್ನೋದು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ. ಸೊ ನಾರ್ಮಲ್ ಆಗಿ ನಮಗೆ ಮೆಸೇಜಸ್ ಬರೋದು ಡ್ಯಾಂಡ್ರಫಿಗೆ ಒಂದು ರೆಮಿಡಿಯನ್ನು ತಿಳಿಸ್ಕೊಡಿ ಅಂತ. ನಾನು ಇತ್ತೀಚೆಗೆ ಎಲ್ಲವೂ ತೋರಿಸ್ತಾ ಇರೋದು ಎಲ್ಲವನ್ನ ನಾನು ರೆಮಿಡಿ ಮಾಡಿ ತೋರಿಸ್ತಾ ಇರೋದು, ಜನರು ಏನೆಲ್ಲ ಕೇಳ್ತಾರಲ್ಲ ಇದಕ್ಕೆ ರೆಮಿಡಿಯನ್ನು ತೋರಿಸಿ ಅದಕ್ಕೆ ರೆಮಿಡಿ ಹೇಳಿ ಅಂತ. ಸೊ ಅದು ಎಲ್ಲರಿಗೂ ಗೊತ್ತಾಗಲಿ ಅಂತ ನಾವು ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನಮಗೊಂದು ತುಂಬ ರಿಕ್ವೆಸ್ಟ್ ಬಂದಿರೋದು ಡ್ಯಾಂಡ್ರಫಿಗೆ ಅಂತ. ಸೊ ಡ್ಯಾಂಡ್ರಫ್ ಇಂದ ಪಿಂಪಲ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಡ್ಯಾಂಡ್ರಫ್ ಹೊಟ್ಟೆಲ್ಲ ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ಪಿಂಪಲ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು ಪ್ರಾಬ್ಲಮ್ ಇಂದ ಮತ್ತೊಂದು ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್, ಆ ಥರ ಒಂದಕ್ಕೊಂದು ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ತಕ್ಷಣ ಬೇಗ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಡ್ಯಾಂಡ್ರಫ್ ಸ್ವಲ್ಪ ಸ್ಟಾರ್ಟ್ ಆದಾಗಲೇ ನಾವು ನಿವಾರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ. ನಾನಿವತ್ತು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಡ್ಯಾಂಡ್ರಫನ್ನು ಹೋಗ್ಲಾಡಿಸೋದು, ಡ್ಯಾಂಡ್ರಫ್ ಜೊತೆ ಹೆಲ್ದಿಯಾದ ಹೇರ್ ಗ್ರೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಡ್ಯಾಂಡ್ರಫ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು: ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ರೋಸ್ಮೆರಿ. ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಡ್ಯಾಂಡ್ರಫ್ ಹೋಗ್ಲಾಡ್ಸೋದಕ್ಕೆ. ಬರೀ ಮೂರೇ ಐಟಮ್ಸ್ ತಗೊಂಡಿರೋದು ನಾನು. ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ನಿಮ್ಮೆಲ್ಲರಿಗೂ ಗೊತ್ತು, ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ ಕಂಟ್ರೋಲ್ ಮಾಡೋದಕ್ಕೆ, ಕಣ್ಣಿನ ದೃಷ್ಟಿ ಹೆಚ್ಚೋದಕ್ಕೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ, ಮತ್ತು ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬಹುದು. ಇದು ನಮ್ಮ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ರೂಟಿಂದ ಅಂತ ಹೇಳಬಹುದು. ಇದ್ರ ಜೊತೆ ನಾನು ಇವಾಗ ಒಂದು ನೀರಿಗೆ ಈ ಆಮ್ಲವನ್ನು ಹಾಕೊಳ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ತೀನಿ. ಸೊ ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ, ಗೂಸ್ಬೆರಿ ಅಂತಲೂ ಹೇಳ್ತೀವಿ, ಆಮ್ಲ ಅಂತಲೂ ಹೇಳ್ತೀವಿ. ಸೊ ಈ ಬೆಟ್ಟದ ನೆಲ್ಲಿಕಾಯನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವು ಇದ್ರೆ ಸಾಕು. ಕ್ಲೀನಾಗಿ ವಾಶ್ ಮಾಡಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕರಿಬೇವು ಯಾಕಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರೋದೇ, ಇದು ಕೂದಲಿಗೆ ತುಂಬ ಒಳ್ಳೆಯದು, ತಿನ್ನು ಅಂತ ಯೂಶಲಿ ಮನೇಲಿ ಹೇಳ್ತಾ ಇರ್ತಾರೆ, ಕೂದಲು ಕಪ್ಪಾಗುತ್ತೆ ಅಂತ ಅಂದ್ಬಿಟ್ಟು. ಹೌದು, ಖಂಡಿತವಾಗ್ಲೂ ನಿಜ. ಇದರಲ್ಲಿ ಬೀಟಾ ಕೆರೋಟಿನ್ ಇದೆ. ಸೊ ಇದು ಇರೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮ್ಮ ಊಟದಲ್ಲಿ ಇದ್ದಾಗ ಯಾವಾರು ಸೈಡಿಗೆ ಇಡಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಇದನ್ನು ತಿನ್ನಿ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ನಾನು ನೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಫೈನಲ್ ಆಗಿ ಆ್ಯಡ್ ಮಾಡ್ತಾ ಇರೋದು ರೋಸ್ಮೆರಿ ಲೀವ್ಸ್ ಅಂತ. ಸೊ ರೋಸ್ಮೆರಿ ಅನ್ನೋದು ನಿಮಗೆ ಇತ್ತೀಚೆಗೆ ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾ ಇದೆ. ಇದು ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದು. ಬ್ರೇಕೇಜನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫನ್ನು ಕಂಪ್ಲೀಟ್ ಆಗಿ ಹೋಗ್ಲಾಡಿಸುತ್ತೆ. ಏರ್ ಫಾಲ್ ಆಗೋದು ಕೂಡ ತುಂಬಾ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿನ ಆರೋಗ್ಯಕ್ಕೆ ರೋಸ್ಮೆರಿ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಇದರಲ್ಲೂ ಕೂಡ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ಕೂಡ ನಾನು ನೀರಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ನಾವು ಒಂದು 15 ನಿಮಿಷಗಳ ಕಾಲ ಕುದಿಸ್ಬೇಕಾಗುತ್ತೆ. ಯಾಕಂತಂದರೆ ಈ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಮತ್ತು ರೋಸ್ಮೆರಿ ಏನು ಹಾಕಿದ್ದೀವಲ್ಲ, ಇದರಲ್ಲಿ ಎಲ್ಲದರಲ್ಲೂ ಇರುವಂತಹ ಒಳ್ಳೆಯ ಸತ್ವ ಆ ನೀರಿಗೆ ಇಳಿಬೇಕು. ಸೊ ಅದು ಇಳಿದಾದ್ಮೇಲೆ ಆ ನೀರನ್ನು ನಾವು ಆಫ್ ಮಾಡಬಹುದು. ಸೊ ಈಗ ಕುದೀತಾ ಇದೆ. ಈಗ ಆಗಿದೆ. ಇದನ್ನ ನಾವು ಸ್ವಲ್ಪ ಆರೋದಕ್ಕೆ ಬಿಟ್ಟು ಫಿಲ್ಟರ್ ಮಾಡಿಕೊಂಡು ನಾವೊಂದು ಸ್ಪ್ರೇ ಬಾಟಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಡ್ಯಾಂಡ್ರಫ್ ಸಮಸ್ಯೆಗೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಏರ್ ಸ್ಪ್ರೇ ರೆಡಿ ಆಗಿದೆ. ಒಂದು ಟಾನಿಕ್ ಅಂತಲೇ ಹೇಳ್ಬೋದು ಡ್ಯಾಂಡ್ರಫಿಗೆ. ಸೊ ಇದನ್ನು ನೀವು ತಣ್ಣಗಾದ್ಮೇಲೆ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಕಡೆನೂ ಜಸ್ಟ್ ಸ್ಪ್ರೇ ಮಾಡಿಕೊಂಡು ನೀವು ತಲೆ ಕೂದಲು ಮೇಲೆ ಹಾಗೆ ಬಿಟ್ಟು ಒಂದು 5 ನಿಮಿಷ ಹೀಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ವಾಶ್ ಮಾಡುವಂಥ ನೆಸೆಸಿಟಿ ಇಲ್ಲ. ಬಿಕಾಸ್ ಇದು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕಂಡೀಷ್ನಿಂಗ್ ಆಗಿ ಕೂಡ ಇರುತ್ತೆ. ಏರ್ ವಾಶ್ ಮಾಡುವಂಥ ನೆಸೆಸಿಟಿ ಇಲ್ಲ. ಇದನ್ನು ನೀವು ಜಸ್ಟ್ ಸ್ಪ್ರೇ ಮಾಡಿ ಡೈಲಿ ಕೂಡ ನೀವು ಯೂಸ್ ಮಾಡಬಹುದು. ಆ್ಯಂಡ್ ಈ ನೀರನ್ನು ನೀವು ಫ್ರಿಜ್ಜಲ್ಲಿ 15 ದಿನಗಳ ಕಾಲ ನೀವು ಸ್ಟೋರ್ ಮಾಡಬಹುದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಾಗವಾಗಲೇ ಮಾಡ್ಕೊಳ್ಬಹುದು. ಟೈಮ್ ಇಲ್ಲ ಅನ್ನೋರು ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ಸೊ ಇದನ್ನು ನೀವು ಹಾಗೆ ಸ್ಪ್ರೇ ಬಾಟಲ್ ತೊಗೊಂಡು ಎಲ್ಲ ಕಡೆ ಸ್ಪ್ರೇ ಮಾಡಿ ಪ್ರತಿನಿತ್ಯ ನೀವು ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಏನು ಸಮಸ್ಯೆ ಇದೆಯಲ್ಲ, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯಲ್ಲ, ಖಂಡಿತವಾಗ್ಲೂ ನೀವು ಬಂದು ಥ್ಯಾಂಕ್ಸ್ ಹೇಳ್ತೀರಾ. ಇದರಿಂದ ನಿಮಗೆ ಡ್ಯಾಂಡ್ರಫ್ ಕಂಪ್ಲೀಟ್ ನಿವಾರಣೆ ಆಯಿತು ಅಂತ.